ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಶ್ರೇಷ್ಠ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಸ್ನ್ಯಾಕ್ಸ್ ಐಟಮ್ ಮಾಡ್ತಾ ಇರೋದು. ಸ್ನ್ಯಾಕ್ಸ್ ಐಟಮ್ ಅಂದರೆ ಈವ್ನಿಂಗ್ ಟೈಮಲ್ಲಿ ಅಥವಾ ಟೀ ಟೈಮಲ್ಲಿ ಯಾವಾಗಾದರೂ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಇದನ್ನು ಮಾಡಿಟ್ರೆ ಸಾಕು. ಒಂದು 20 to 20 ಡೇಸ್ ಆಗೇ ಇಟ್ಟೇ ತುಂಬ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿರುತ್ತೆ. ಮತ್ತು ನಾನು ಜಾಸ್ತಿ ಯಾವುದು ಐಟಮ್ ಯೂಸ್ ಮಾಡ್ತಿಲ್ಲ. ಒಂದೇ ಒಂದು ಹಿಟ್ಟು ಯೂಸ್ ಮಾಡ್ತಿರೋದು. ಅದು ನಾನು ಮಾಡ್ತಿರೋದು ನಿಪ್ಪಟ್ಟು ಮನೇಲಿ ಯಾವ ಥರ ಈಸಿಯಾಗಿ ಮಾಡೋದಂತ ಹೇಳ್ತೀನಿ. ಮತ್ತು ಆರಾಮಾಗಿ ನೀವು ಲಂಚ್ ಬಾಕ್ಸಲ್ಲಿ ಸೈಡ್ ಡಿಶ್ ಆಗನ್ನು ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಾನು ಏನೇನು ಹಾಕ್ತೀನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಳ್ತೀನಿ ಮತ್ತು ಯಾವ ಥರ ಮಾಡ್ತೀನಿ ಅಂತ ಹೇಳ್ತೀನಿ. ನೀವು ಇದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ತೊಗೊಂಡಿರೋದು 2 ಬಟ್ಲು ತೊಗೊಂಡಿದ್ದು. ಇದೇ ಸೇಮ್ ಬಟ್ಟಲಲ್ಲಿ 2 ಬಟ್ಲು ಅಕ್ಕಿ ಇಡಬೇಕು. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ನೆನೆಸಿಟ್ಕೊಂಡಿರೋದು. 2 ಅವರ್ ಮೊದಲೇ ನೆನೆಸಿಟ್ಕೊಂಡಿರೋದು ಕಡಲೆಬೇಳೆ. 2 ರಿಂದ 3 ಅವರ್ ನೆನೆಸಿಟ್ಕೊಳ್ಬೇಕು. ಮತ್ತು 1 ಟೇಬಲ್ ಸ್ಪೂನಷ್ಟು ಪುಟಾಣಿ ಅಂದರೆ ಹುರಿಗಡಲೆ, ಇಲ್ಲಿ ಶೇಂಗಾ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿರೋದು ಹುರಿದಿರೋದು. ಮತ್ತು ಧನಿಯಾ 1 ಟೀ ಸ್ಪೂನಷ್ಟು ತೊಗೊಂಡಿರೋದು. ಧನಿಯಾ ಆಪ್ಷನಲ್ಲು. ಮತ್ತು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ. 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಬೇಕು. 1 ಟೀ ಸ್ಪೂನಷ್ಟು ಎಳ್ಳು, ಬಿಳಿ ಮತ್ತು ಬ್ಲ್ಯಾಕ್ ಎಳ್ಳು. ಅರ್ಧ ಟೀ ಸ್ಪೂನಷ್ಟು ಅಜ್ವಾನ್ ತೊಗೊಂಡಿರೋದು. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿರೋದು. ಮತ್ತು ಅರ್ಧ ಟೀ ಸ್ಪೂನಷ್ಟು ಇಂಗು ಆಪ್ಷನಲ್ಲು. ಇದು ನಾನು 20 ಕರಿಬೇಳೆಯನ್ನು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು. ಇಂಗು ಅಜ್ವಾನ್ ಎಲ್ಲ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡೋರು ಓಕೆ ನಡೆಯುತ್ತೆ. ಇದು ಎಲ್ಲ ಹಾಗೆ ತರಿಯಾಗಿ ಮೊದಲಿಗೆ ಮಿಕ್ಸಿಯಲ್ಲಿ ಹಾಕೊಂಡು ಬರಬೇಕು. ಇವಾಗ ಹಿಟ್ಟು ಕಟ್ಸ್ಕೊಳ್ಳೋಕ್ಕೆ 2 ಬಟ್ಲಷ್ಟು ಹಿಟ್ಟು ತೊಗೊಳ್ತಿರೋದು. ನಾನಿಲ್ಲಿ ಒಂದೇ ಬಟ್ಲಲ್ಲಿ ಯೂಸ್ ಮಾಡ್ತಿರೋದು. ಅದೇ ಸೇಮ್ ಬಟ್ಲಲ್ಲಿ 2 ಬಟ್ಲು ಅಕ್ಕಿ ಹಿಟ್ಟು ಅಂತ ಹೇಳ್ತಾರೆ. 2 ಬಟ್ಲು ಹಾಕ್ಕೊಂಡಿರೋದು. ಅದಕ್ಕೆ ಖಾರದ ಪುಡಿ ಮತ್ತು ಇಂಗು, ಕರಿಬೇವು, ಅಜ್ವಾನ್, ಜೀರಿಗೆ ಎಲ್ಲನೂ ಹಾಕ್ಕೊಂಡು ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಅದಕ್ಕೆ ತರ್ತರಿಯಾಗಿ ರುಬ್ಕೊಂಡಿರೋದು ಕಡಲೆ ಬೀಜ ಮತ್ತು ಅದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೇ ಇವಾಗ ನೆನೆಸ್ಕೊಂಡಿರೋದು ಕಡಲೆಕಾಳನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇವಾಗೆಲ್ಲನೂ ಡ್ರೈ ಆಗಿ ಕಲಿಸ್ಕೊಳ್ಬೇಕು. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ಕೊಳ್ಬೇಕು. ಕಾದಿರೋ ಎಣ್ಣೆ ಹಾಕೋದ್ರ ರೀಸನ್ ಏನಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಒಂದು 15 ಡೇಸ್ 20 ಡೇಸ್ ಥರ ಆರಾಮಾಗಿ ತಿನ್ಬೋದು. ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ಮಳೆಗಾಲ ಇದ್ರೂ ಚೆನ್ನಾಗಿರುತ್ತೆ. ಇವಾಗ ಹಾಗೆ ಡ್ರೈ ಆಗಿ ಎಣ್ಣೆ ಹಾಕೊಂಡು ಕಲಿಸ್ಕೊಳ್ಬೇಕು. ನಾನಿಲ್ಲಿ 2 ಬಟ್ಲು ಮಾಡ್ತಿರೋದು. ಅದರಲ್ಲಿ ಒಂದು 20 to 22ವರೆಗೂ ಒಂದು 20 ಆಗುತ್ತೆ. ನೀವು ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿನೇ ಮಾಡ್ಕೊಳ್ಬೋದು. ನೋಡಿ, ಈ ಥರ ಹಿಂಗೆ ಉಂಡೆ ಥರ ಆಗಬೇಕದು. ಹಿಂಗೆ ಹಿಡಿದ್ರೆ ಇವಾಗ ನಾನಿಲ್ಲಿ ನೀರು ಹಾಕ್ಕೊಳ್ತಿರೋದು. ನೀರು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಬೇಕು. ಅಂದರೆ ಉಗುರು ಬೆಚ್ಚಕ್ಕಿಂತ ಸ್ವಲ್ಪ ಜಾಸ್ತಿ ಬಿಸಿ ಇದ್ದು ಹಾಕ್ಕೊಳ್ಬೇಕು. ಹಾಗೆ ಮೊದಲು ಹಾಗೆ ಕಲಿಸ್ಕೊಳ್ಬೇಕು. ನಾನು ಯಾವ ಬಟ್ಲು ತೊಗೊಂಡಿದ್ದೀನಿಲ್ಲ ಅದರಲ್ಲಿ ಆಲ್ಮೋಸ್ಟ್ 1.5 ಬಟ್ಲಷ್ಟು ನೀರು ಆಗುತ್ತೆ. ಇದು ಚಪಾತಿ ಅಷ್ಟು ಆಗಿರಬೇಕು. ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಚಪಾತಿ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿ ಬರುತ್ತೆ. ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲಿ ಇದು ಮಾಡ್ತಿರೋದು. ಇವಾಗ ಎಲ್ಲ ತಣ್ಣಗಾಗಿದೆ. ಇವಾಗ ಎಷ್ಟು ನೀರು ಹಿಡಿಯುತ್ತಲ್ಲ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಬಿಸಿ ನೀರು ಹಾಕೊಳ್ಳೋದಕ್ಕೂ ರೀಸನ್ ಏನಂತಂದರೆ ಸ್ವಲ್ಪ ಸಮ್ಟೈಮ್ಸ್ ನಾವು ನಿಪ್ಪಟ್ಟು ಮಾಡಿದಾಗ ಮೆತ್ತಗಾಗೋದು ಅಥವಾ ಗಟ್ಟಿ ಬರೋದು ತಿನ್ನುವಾಗ ಕಟ್ ಮಾಡಿದಾಗ ಆ ಥರ ಬರಲ್ಲ. ಸೊ ಅದಕ್ಕೋಸ್ಕರ ಅದು ಅವಾಯ್ಡ್ ಮಾಡೋಕ್ಕೆ ಬಿಸಿ ನೀರು ಹಾಕೊಳ್ತಿರೋದು. ಬಿಸಿನೀರು ಹಾಕೋದ್ರಿಂದ ಬೇಗ ಪಟ್ ಅಂತ ಹೇಳಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಮುರಿಯುತ್ತೆ. ಸೊ ಅದಕ್ಕೋಸ್ಕರ ಅದೇ ಒಂದು ರೀಸನು.
ನೋಡಿ ಯಾವಾಗ ಹಿಟ್ಟು ರೆಡಿಯಾಗಿದೆ. ಇದರಲ್ಲಿ ಬೇರೆ ಬೇರೆ ಥರ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ನಾನು ಒಂದು 2-3 ಥರ ತೋರಿಸ್ತಿದ್ದೀನಿ. ಮೊದಲಿಗೆ ಸ್ವಲ್ಪ ಹಿಟ್ಟು ತೊಗೊಂಡು ಹಾಗೆ ಚಿಕ್ಕ ಚಿಕ್ಕ ಉಂಡೆ ಮಾಡಿಟ್ಕೊಳ್ಬೇಕು. ನಮಗೆ ಯಾವ ಸೈಜ್ ಬೇಕಲ್ಲ ಆ ಥರ ಸ್ವಲ್ಪ ಸ್ವಲ್ಪ ತೊಗೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಪೂರಿ ಥರ ಲಟ್ಟಿಸ್ಕೊಳ್ಬೇಕು. ಪೂರ್ತಿ ಆ ಥರ ರೌಂಡ್ ಶೇಪ್ ಬರಲ್ಲ ಇದು, ಯಾಕಂದರೆ ಕಟ್ಟಾಗತ್ತೆ. ಹಂಗೆ ಬಂದಿಲ್ಲ ಅಂತಂದರೆ, ಡೈರೆಕ್ಟಾಗಿ ಬಂದಿಲ್ಲ ಅಂತಂದರೆ ನಾನಿಲ್ಲಿ ಒಂದು ಆಯಿಲ್ ಕವರ್ ಇರುತ್ತಲ್ಲ ಅದ್ರ ಮೇಲೆ ಮಾಡ್ಕೊಳ್ಬೋದು. ಈಸಿಯಾಗಿ ಬರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ. ಏನು ಅಂಟ್ಕೊಳ್ಳೋದು ಇಲ್ಲ, ಏನೂ ಇಲ್ಲ, ಆರಾಮಾಗಿ ಬರುತ್ತೆ. ಆ ಥರನೂ ಮಾಡ್ಕೊಳ್ಬೋದು. ಇಲ್ಲಾಂದರೆ ಕೈಯಿಂದನೂ ತಟ್ಕೊಂಡು ಹಾಕ್ಕೊಳ್ಬೋದು. ಮೊದಲಿಗೆ ಎಲ್ಲನೂ ಹಿಂಗೆ ಮಾಡಿ ಇಟ್ಕೊಳ್ಬೇಕು. ಇದು ಆಯಿಲ್ ಕವರ್ ತೊಗೊಂಡು ಅದರ ಮೇಲೆ ಒಂದು ದೊಡ್ಡದಾಗಿ ಹಿಟ್ಟಿಟ್ಟು ಈ ಥರ ಲಟ್ಟಿಸ್ಕೊಳ್ಬೇಕು ನಿಧಾನಕ್ಕೆ. ಇದು ಆರಾಮಾಗಿ ಫುಲ್ ದೊಡ್ಡದು ಬರುತ್ತೆ, ಈಸಿಯಾಗಿ ಬರುತ್ತೆ ಮತ್ತು ಬೇಗ ಬೇಗ ಆಗುತ್ತೆ. ಆರಾಮಾಗಿ ತೆಳ್ಳಗನ್ನ ಲಟ್ಟಿಸ್ಕೊಳ್ಬೋದು. ನಿಮಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಅಷ್ಟು ತೆಳ್ಳಗೆ ಮಾಡಿ ಲಟ್ಟಿಸ್ಕೊಂಡು ಕರಿಯೋಕ್ಕೆ ಈಸಿಯಾಗತ್ತೆ ಇದು, ಮತ್ತು ಬೇಗ ಫ್ರೈ ಆಗುತ್ತೆ. ಕೈಯಿಂದ ತಟ್ಟೋದಕ್ಕಿಂತ ನೋಡಿದರೆ ಇದು ಬೇಗ ಫ್ರೈ ಆಗುತ್ತೆ, ಯಾಕಂದರೆ ಪೂರ್ತಿ ತೆಳ್ಳಗಾಗಿರುತ್ತೆ. ಕೈಯಲ್ಲಿ ಅಷ್ಟು ಬೇಗ ತೆಳ್ಳಗೆ ಆಗಲ್ಲ. ನೋಡಿ ಚಿಕ್ಕ ಚಿಕ್ಕದಾಗಿ ನಾವು ನಿಪ್ಪಟ್ಟು ಮಾಡ್ಕೊಳ್ಬೋದು. ನಿಮ್ಮ ಮನೆಯಲ್ಲಿ ಯಾವ ಸೈಜ್ ಬಟ್ಲ ಇದೆಯಲ್ಲ ಆ ಥರ ಬಟ್ಲು ತಗೊಂಡು ನೀವು ಮಾಡ್ಕೊಳ್ಬೋದು. ಇಲ್ಲ ನಾನು ಈ ಥರ ಇಟ್ಟು ಲಟ್ಸ್ಕೊಂಡು ತೋರಿಸಿದ್ದೀನಿ. ದೊಡ್ಡದು ಉಂಡೆ ತೊಗೊಂಡು ಪೂರ್ತಿ ದೊಡ್ಡ ಚಪಾತಿ ಥರ ಲಟ್ಸಿ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ತೋರಿಸಿದ್ದೀನಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ, ಯಾವ ಥರ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲೆಲ್ಲನೂ ಮಾಡಿಟ್ಕೊಳ್ಬೇಕು, ಆಮೇಲೆ ಎಲ್ಲನೂ ಒಟ್ಟಿಗೆ ಕರಿಬೋದು. ನೋಡಿ ಈ ಥರ ಕೈಯಿಂದ ಮಾಡಿದರೆ ಈ ಥರ ದಪ್ಪ ಬರುತ್ತೆ, ಪೂರ್ತಿ ತೆಳ್ಳಗಾಗಲ್ಲ. ಸೊ ಅದಕ್ಕೆ ನಾನು ಆ ಥರನ ಜಾಸ್ತಿ ಮಾಡ್ಕೊಂಡಿರೋದು. ಆಯಿಲ್ ಬಿಸಿ ಮಾಡ್ಕೊಳ್ಬೇಕು. ನೋಡಿ ಇವಾಗ ಆಯಿಲ್ ಬಿಸಿ ಆಗಿದೆ. 1 by 1 ಹಾಕ್ಕೊಳ್ಳೋಣ. ಫ್ರೈ ಆಗಿದೆ ಅಂತ ಯಾವ ಥರ ತಿಳ್ಕೊಳ್ಳೋದು ಅಂದರೆ, ಇವಾಗ ಜಾಸ್ತಿ ಬಬಲ್ಸ್ ಬರ್ತಿದೆಯಲ್ಲ ಅದು ಬಬಲ್ಸ್ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ, ಆವಾಗ ಅದು ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ನೋಡಿ ಎಲ್ಲನೂ ಟರ್ನ್ ಮಾಡಿ ಹಾಕೊಳ್ಳೋಣ. ನೋಡಿ ಇವಾಗ ಫ್ರೈ ಆಗಿದೆ. ಒಂದು ಪ್ಲೇಟಲ್ಲಿ ಎಲ್ಲನೂ ತಗೊಂಡ್ಬಿಡೋಣ. ಸ್ವಲ್ಪ ಫ್ರೈ ಆಗಿದೆ ಅಂದರೆ ಸ್ವಲ್ಪ ಕಲರ್ ಎಲ್ಲ ಡೌನ್ ಆಗಿ ಸ್ವಲ್ಪ ಬ್ರೌನಿಶ್ ಆಗಿರುತ್ತೆ, ಆವಾಗ ತೆಗೆದುಬಿಡ್ಬೇಕು. ಮತ್ತೊಮ್ಮೆ ಹಾಕೊಳ್ತಾ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಇಲ್ಲಿ ಜಾಸ್ತಿನೇ ಹಾಕೊಳ್ತಾ ಇರೋದು, ಯಾಕಂದರೆ ಆಯಿಲ್ ಜಾಸ್ತಿ ಹಾಕಿದ್ದೀನಿ. ಕೈಯಿಂದ ತಟ್ಟಿರೋದು ಬೇಗ ಫ್ರೈ ಆಗಲ್ಲ. ಈ ಥರ ನಾವು ಲಟ್ಸಿ ಹಾಕೊಂಡಿರ್ತೀವಿ ಅದು ಬೇಗ ಫ್ರೈ ಆಗುತ್ತೆ, ಆಲ್ಮೋಸ್ಟ್ ಬೇಗ. ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ. ನೋಡಿ ಇವಾಗ ಆಗಿದೆ. ಗರಿಗರಿಯಾದ ಮತ್ತು ರುಚಿಕರವಾದ ನಿಪ್ಪಟ್ಟು ರೆಡಿ. ವೆರೈಟಿ ಅಡುಗೆಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.